ನೋಡಿ, 2019 ಮತ್ತು 2024ಕ್ಕೆ ಹೋಲಿಸಿದರೆ 2019ರಲ್ಲಿ 68 ಪಾಯಿಂಟ್ ಅಂದರೆ 69% ಇಡೀ ಕರ್ನಾಟಕದಲ್ಲಿ ಚುನಾವಣೆಯಲ್ಲಿ ಮತದಾನವಾಗಿತ್ತು. ಅಂದರೆ 28 ಲೋಕಸಭಾ ಕ್ಷೇತ್ರಗಳಿಗೆ ನಾನು ಕೇಳ್ತಾ ಇರೋದು. ಈ ಬಾರಿ ಅದು ಕೇವಲ 65% ಮಾತ್ರವಾಗಿದೆ. 65% ಮತ್ತು 68% ಮಾತ್ರ. ಇನ್ನು ಉಡುಪಿ ಕಳೆದ ಬಾರಿ 76%, ಈ ಬಾರಿ 73%. ಮುಂದೆ ಹಾಸನ ಕಳೆದ ಬಾರಿ 77%, ಈ ಬಾರಿ ಕಡಿಮೆಯಾಗಿದೆ 72%. ಕಳೆದ ಬಾರಿ ದಕ್ಷಿಣ ಕನ್ನಡ ಮಂಗಳೂರಿನಲ್ಲಿ 77.99% ಮತದಾನವಾಗಿದ್ದರೆ ಈ ಬಾರಿ ಕೇವಲ 72% ಮತದಾನವಾಗಿದೆ. ಇನ್ನು ಚಿತ್ರದುರ್ಗದಲ್ಲಿ 70.80% ವೋಟಿಂಗ್ ಆಗಿದ್ದರೆ ಇದು SC ಕ್ಷೇತ್ರ, ಈ ಬಾರಿ 2% ಕಡಿಮೆಯಾಗಿ 68% ಆಗಿದೆ. ಕಳೆದ ಬಾರಿ ತುಮಕೂರು 77.43% ಆಗಿದ್ದರೆ ಈ ಬಾರಿ 5% ಕಡಿಮೆಯಾಗಿ 72% ಆಗಿದೆ. ಕಳೆದ ಬಾರಿ ಮಂಡ್ಯದಲ್ಲಿ 80.59% ವೋಟಿಂಗ್ ಆಗಿತ್ತು, ಈ ಬಾರಿ ಕಡಿಮೆ ಆಗಿದೆ 5%, 75% ಆಗಿದೆ. ಆದರೂ ಕೂಡ ಅತಿ ಹೆಚ್ಚು ಮಂಡ್ಯವೇ. ಇನ್ನು ಮೈಸೂರಲ್ಲಿ ಕಳೆದ ಬಾರಿ 69.51% ವೋಟಿಂಗ್ ಆಗಿತ್ತು, ಈ ಬಾರಿ ಅದು 67%ಗೆ ಇಳಿಕೆಯಾಗಿದೆ. ಚಾಮರಾಜನಗರ ಕಳೆದ ಬಾರಿ 75.35%, ಈ ಬಾರಿ ಕೇವಲ 70%. ಬೆಂಗಳೂರು ಗ್ರಾಮಾಂತರ ಕಳೆದ ಬಾರಿ 64.98%, ಈ ಬಾರಿ ಕೇವಲ 62%, 3%ನಷ್ಟು ಕಡಿಮೆಯಾಗಿದೆ. ಬೆಂಗಳೂರು ಉತ್ತರ ಇಲ್ಲಿ 54.76% ಕಳೆದ ಬಾರಿ, ಈ ಬಾರಿ ಕೇವಲ 51%, ಅಂದರೆ ಹತ್ರ 4% ವೋಟಿಂಗ್ ಕಡಿಮೆಯಾಗಿದೆ. ಬೆಂಗಳೂರು ಕೇಂದ್ರದಲ್ಲಿ ಕಳೆದ ಬಾರಿ 54.32% ಇತ್ತು, ಈ ಬಾರಿ ಕೇವಲ 50% ಮಾತ್ರ ವೋಟಿಂಗ್ ಆಗಿದೆ. ಇನ್ನು ಬೆಂಗಳೂರು ದಕ್ಷಿಣದಲ್ಲಿ 53.70%, ಈ ಬಾರಿ ಕೇವಲ 50%. ಚಿಕ್ಕಬಳ್ಳಾಪುರ ಕಳೆದ ಬಾರಿ 76.74%, ಈ ಬಾರಿ 72%. ಕೋಲಾರ ಕಳೆದ ಬಾರಿ 77.25%, ಈ ಬಾರಿ 74% ವೋಟಿಂಗ್ ಆಗಿದೆ. ಇದರ ಜೊತೆಗೆ ನಾನು ನಿಮಗೆ ಹೇಳಿದೆ ಎಷ್ಟು ಬದಲಾವಣೆಗಳಾಗಿದೆ ಅಂತೇಳಿ. ಈ ನಡುವೆ ರಾಜ್ಯದಲ್ಲಿ ಮೊದಲ ಹಂತದ ಮತ ಹಬ್ಬ ರಂಗೇರಿದೆ. ಬೀರು ಬಿಸಿಲಿನಲ್ಲೂ ವೃದ್ಧರು ತಮ್ಮ ಹಕ್ಕು ಚಲಾಯಿಸಿದ್ರು. ಇನ್ನು ಕೆಲವರು ವೀಲ್ ಚೇರ್ನಲ್ಲಿ ಬಂದು ವೋಟ್ ಮಾಡಿ ಮಾದರಿಯಾದರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.